ನಮಸ್ಕಾರ, ರಾಧಾಕೃಷ್ಣ ಅಂತ. ನಾನು ಮಣ್ಣಿನ ಫಲವತ್ತತೆ ಬಗ್ಗೆ ಕೆಲಸ ಮಾಡ್ತಿದ್ದೀನಿ. ಇದು ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಒಂದು 10 ತಿಂಗಳ ಕ್ರಾಪು. ಪಾಲಿ ಹೌಸಲ್ಲಿ ಫಸ್ಟ್ ಟೈಮು ನನಗೆ ಎರೆಹುಳುಗಳು ಕಾಣಿಸ್ತಿದೆ. ಇಲ್ಲಿ ನೀವು ನೋಡ್ಬೋದು. ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಗೌರ್ಮೆಂಟ್ ಗೊಬ್ಬರಗಳನ್ನು ಕೊಡ್ತೀನಿ. ಆದರೂ ಕೂಡ ಆಲ್ಮೋಸ್ಟ್ ನಮ್ಮ ಒಂದು 2 ವರ್ಷದ ಒಂದು ಪರಿಶ್ರಮದಿಂದ ಯಥೇಚ್ಛವಾಗಿ ಕಾಂಪೋಸ್ಟ್ ಹಾಕ್ಕೊಂಡಿರೋದು. ಅದಕ್ಕೆ ಯಾವತ್ತೂ ಒಂದು ತೇವಾಂಶ ಇರಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಅದನ್ನು ಕವರ್ ಮಾಡಿರಬೇಕು. ಅದು ಮಾಡಿರೋದ್ರಿಂದ ಹೆಚ್ಚಾಗಿ ಎರೆಹುಳುಗಳನ್ನ ಕಾಣ್ತಾ ಇದ್ದೀವಿ. ದಿಸ್ ಈಸ್ ಎ ಗುಡ್ ಸೈನ್. ಫಲವತ್ತತೆ ಫರ್ಟಿಲಿಟಿ ಇಂಪ್ರೂವ್ ಆಗಿರೋದ್ರಿಂದ ನನಗೆ ನೆಕ್ಸ್ಟ್ ಬೆಳೆಯೂ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಎರೆಹುಳು ಭೂಮಿಯ ಫಲವತ್ತತೆ ಒಳ್ಳೆಯ ಸಂಕೇತ. Actually, initially I was struggled to get shoots and stem length in my plants. 1.5 months before I got this manure from Radhakrishna and I put it in my plants. And after 1.5 months, getting 50 centimeter, 40 centimeter, above 45 centimeter I'm getting. See, I got lot of sprouting and lot of production is also happened and lot of leaf area is there. You can see here. And very healthy leaves are there. With this leaf area, our production also gone high. Now the structure of my soil is also gone good, and the fertility of soil is also increased. And you can see the white roots. The weeds is also very less. You can see that from past 1 month we are not losing any beds here. ಅದೇ ಥರ ಇಲ್ಲಿ ವಿತೌಟ್ ಕಾಂಪೋಸ್ಟ್ ನಾನು ಮಾಡಿದೆ. ಇಲ್ಲಿ ನೋಡಿದ್ರೆ ನೀವು ರೆಡ್ ಶೂಟ್ಸು ಬರ್ತಾ ಇಲ್ಲ, ಸ್ಪ್ರೌಟಿಂಗು ಆಗ್ತಾ ಇಲ್ಲ, ಪ್ಲಾಂಟ್ ಕ್ವಾಲಿಟಿನೂ ಇನ್ಕ್ರೀಸ್ ಆಗಲಿಲ್ಲ. 22 ಟನ್ಸ್ 2 ಎಕರೆಗೆ ತಗೊಂಡೆ. ಸೊ 1 ಎಕರೆಯಲ್ಲಿ 22 ಟನ್ಸ್ ಹಾಕಿದ್ದೀನಿ. 1 ಎಕರೆಯಲ್ಲಿ ನಾನು ಹಾಕಲಿಲ್ಲ. ಈ ಕಡೆ ಇರೋದು ಫುಲ್ ಚೆನ್ನಾಗಿದೆ ಗ್ರೋತು. ಈ ಕಡೆ ನೀವು ನೋಡಿದ್ರೆ ಆ ಥರ ಗ್ರೋತೇ ಕಾಣಿಸ್ತಾ ಇಲ್ಲ.